ಋತು ಅಕ್ಕನಿಗೆ ಫೋನ್ ಮಾಡಿದ್ದೇನಪ್ಪ. ಮಾಡಿದ್ದೆ ಜಾನಕಿ. ಋತ್ವಕ್ಕ ಏನು ಹೇಳ್ತು, ಕ್ಯಾನ್ಸಲ್ ಆಯಿತು ಕಣಪ್ಪ ಮದುವೆ, ಏನೋ ಹುಡುಗರ ಅಮ್ಮನಿಗೇನೋ ಹುಷಾರಿಲ್ವಂತೆ, ಏನೋ ಕ್ಯಾನ್ಸಲ್ ಆಯಿತು ಅಂತೇಳಿ ಹೇಳ್ತಾ ಇತ್ತು. ಹುಡುಗನ ಅಮ್ಮನಿಗೆ ಚೆನ್ನಾಗಿರ್ಲಿಲ್ವಂತೆ, ಏನೋ ಸ್ವಲ್ಪ ಹುಷಾರಿಲ್ಲ, ತುಂಬ ಸೀರಿಯಸ್ಸು ಅಂತೇಳಿ ಹೇಳ್ತಾ ಇತ್ತು. ಅದಕ್ಕೆ ಯಾಕಕ್ಕ ಬರಲ್ಲ ಮದುವೆ, ಏನು ಆಲೆ ಏನೇನು ಸ್ವಲ್ಪ ದಿನ ಐತೆ, ಮನೆಯೆಲ್ಲ ಆಲೇನೆ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ದೆ, ಎಲ್ಲ ರಾಜ ಹಾಕ್ಬಿಟ್ಟು ನೀವೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ಬೇಕು ಕಣಪ್ಪ ಕೆಲಸ ಎಲ್ಲನಲ್ಲ ಅಂತ ಹೇಳಿ ಹೇಳ್ತಿದ್ರಿ. ಯಾಕಕ್ಕ ನೀವು ಇನ್ನೂ ಬಂದಿಲ್ಲ, ಊರಿಗೆ ಬಂದಿಲ್ಲ, ಶನಿವಾರ ಭಾನುವಾರ ಮದುವೆ ಅಂತೀರಾ, ಇನ್ನೂ 2 ದಿವಸ ಐತೆ ಅಂತ ನಾನು ಮಾಡಿದ್ದೆ ಬೆಳಗ್ಗೆ. ಅಕ್ಕ ಏನಂತೂ ಇಲ್ಲ ಕಣಪ್ಪ ಮದುವೆ ಕ್ಯಾನ್ಸಲ್ ಆಯ್ತೆ, ಹುಡುಗನಮ್ಮನಿಗೆ ಸ್ವಲ್ಪ ಏನೋ ಹುಷಾರಿಲ್ಲ, ಅದಕ್ಕೆ ಇನ್ನೂ 1 ವರ್ಷ 2 ವರ್ಷ ಲೇಟು ಏನೋ ಅಂತ ಹೇಳ್ತಪ್ಪ. ಅದೇನೋ ಗೊತ್ತಿಲ್ಲ ಸರಿಯಾಗಿ, ಒಟ್ಟಿನಲ್ಲಿ ಹಿಂಗಂತ ಹೇಳ್ತು. ನೋಡು, ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಆದರೆ ತುಂಬ ಬೇಜಾರಾಗ್ಬಿಡುತ್ತೆ ಪಾಪ. ಎಲ್ಲ ರೆಡಿ ಮಾಡ್ಕೊಂಡು ಮದುವೆ ಅಂತೇಳಿ ಎಲ್ಲ ಪ್ರತಿಯೊಂದೂ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಪಾಪ. ಅವರು ಊರಲ್ಲಿ ಅವ್ರ ತಮ್ಮಗಳೆಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಕರೆಯೋ ವಿಷಯದಲ್ಲ ಆಗಿರ್ಬೋದು ಮದುವೆಗೆ. ಅದಕ್ಕೆ ಅವ್ರು ಅಲ್ಲಿ ಹೋಗಿದ್ದು, ಇಲ್ಲಿ ಒಬ್ಬಂಟಿಗರು ಆಗಲ್ಲ, ಅಣ್ಣ ಬೇರೆ ಪ್ರವೀಣ ಕೆಲ್ಸಕ್ಕೆ ಹೋಗುತ್ತೆ, ಇಲ್ಲಿ ಒಬ್ಬಂಟಿಗರು ಆಗಲ್ಲ ಅಂತ ಹೋದ್ರು. ಆದರೆ ಏನು ಮಾಡ್ತೀವಿ, ಹಿಂಗೆ ಎಡವಟ್ಟುಗಳು ಆಗ್ತವೆ. ಗುಂಡ ಎಲ್ಲ ಒಂದಪ್ಪ ಅಲ್ಲೇನೋ ಆಡ್ತಾ ಇರ್ಬೇಕು ನೋಡು. ಆಟ ಆಡ್ತಾ ಇದ್ದಾನೆ. ಈಗೇನು ಹಂಗೇನೆ ನಿಮ್ಮ ಅಮ್ಮ ಇನ್ನೂ ಆ ತಾರು ಮುದ್ದಾಡ್ತಾರೆ. ಅಯ್ಯೋ ಅಯ್ಯೋ, ಮೊದಲು ಎಷ್ಟು ಇದನ್ನು ಮಾಡೋದು ನನ್ನ ಮೇಲೆ ಕೇಳಿನ, ಈಗೆಲ್ಲ ಮುದ್ದಾಡ್ತಾರೆ. ಅಯ್ಯೋ ಬಂಗಾರದಂತಾನಪ್ಪ ನಮ್ಮ ಹುಡುಗ, ಎಂಥ ಚೆನ್ನಾಗಿದ್ದಾನೆ ಅಂತ ಮುದ್ದಾಡ್ತಾರೆ ನಮ್ಮ ಹುಡುಗನ. ನೋಡು, ಈಗ ಎಲ್ಲರಿಗೂ ನಮ್ಮ ಹುಡುಗ ಬೇಕಾಗವನೆ. ಆ ತಾರಿಗೆ ಯಾವ ಮಕ್ಕಳಾಗ್ಲಿಲ್ವೋ ಆವಾಗ ಗೊತ್ತಾಯಿತು. ಅವಳಿಗೆ ಒಂಥರ ದೌಲತ್ ಬಂದಿತ್ತು, ಸಖತ್ತು ಜಮಾ ಮಾಡೋಳು. ಆಮೇಲೆ ಅವಳಿಗೆ ಗೊತ್ತಾಯಿತು, ನಾನು ಹಿಂಗೆ ಮಾಡಿದ್ರೆ ಸುಮ್ಮನೆ ನನಗೆ ಇದು ತೊಂದರೆ ಅಂತೇಳಿ ಅವಳಿಗೆ ಗೊತ್ತಾಯ್ತು. ಅದಕ್ಕೆ ಇವಾಗ ನನ್ನ ತಮ್ಮನಿಗೆ ಚೆನ್ನಾಗಿ ಮಾತಾಡಿಸ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ. ನಾವು ಸ್ವಲ್ಪ ಹೊಸ ಮನೆ ಕಟ್ಕೊಂಡು ಚಿಕ್ಕದಾಗಿ ನಾವು ಹೊಸ ಮನೆಗೆ ಬಂದಿದ್ದೀವಿ. ಇದೇ ನಮ್ಮದು ಹೊಸ ಮನೆ, ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ, ಏನು ಅಷ್ಟು ದೊಡ್ಡದಾಗಿ ಕಟ್ಟಿಲ್ಲ, ಸಾಕು. ಇರೋ ನಮ್ಮ ಮಗನಿಗೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ. ಇದನ್ನು ನಮ್ಮ ಜಾಗದಲ್ಲೇ ಹಳೆ ಮನೆನ ಕಿತ್ತುಬಿಟ್ಟು ಕಟ್ತಾ ಇದ್ದೀವಿ ಅಂತೇಳಿ ನಿಮಗೆಲ್ಲ ಗೊತ್ತಿತ್ತು. ನೀವೆಲ್ಲ ಗೃಹಪ್ರವೇಶ ಆಗಿ ಮೊನ್ನೆ ಇನ್ನೂ ಈ ಹೊಸ ಮನೆಗೆ ಬಂದಿದ್ದೀವಿ. ನೋಡಿ, ನಾನು ಗಗನಕ್ಕರ ಮಂತಕ್ಕೆ ಹೋಗ್ಬರ್ತೀನಿ. ಗಗನಕ್ಕರು ಏನು ಹೇಳ್ತಾರೆ ನೋಡೋಣ. ಗಗನಕ್ಕ ಮತ್ತು ಅದೃಷ್ಟಕ್ಕ ಅವರೆಲ್ಲ ಮಾತಾಡ್ತಿರ್ತಾರೆ. ಮದುವೆ ಕ್ಯಾನ್ಸಲ್ ಆಯಿತು ಅಂತೇಳಿ ಇವಾಗ ಊರಾಗೆಲ್ಲ ಮಾತಾಡ್ತಾರೆ. ಎಲ್ಲರಿಗೂ ಅರ್ಧ ಜನಕ್ಕೆ ಗೊತ್ತಿತ್ತಲ್ಲ, ಋತಮ್ಮನ ಮಕ್ಕಳು ಮದುವೆ ಅನ್ನೋರೆಲ್ಲ ಊರಾಗೆಲ್ಲನ ಎಲ್ಲರಿಗೂ ಗೊತ್ತಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಹಂಗೆ ಆಗುತ್ತೆ ಜಾನಕಿ, ಏನು ಮಾಡೋದು. ನೋಡು, ಮನೆ ಹತ್ರ ಇದ್ದಿದ್ರೆ ಬಂದು ಎಲ್ಲ ರೆಡಿ ಮಾಡಿಬಿಡೋರು. ಇಷ್ಟೊತ್ತಿಗೆ ಚಪ್ರ ಗಿಪ್ರ ಹಾಕೋದು ಇವತ್ತೆಲ್ಲ ಏನಿದ್ರು ಎಲ್ಲ ಮಾಡಿಬಿಡೋರು. ಮದುವೆ ಮನೆ ಅನ್ನಂಗೆ ಕಾಣಿಸ್ತಾ ಇಲ್ಲ, ಬಿಕೋ ಅನ್ನಿಸ್ತಾ ಇತ್ತಲ್ವ. ಅಯ್ಯೋ, ನನಗಂತೂ ತುಂಬ ಬೇಜಾರಾಗುತ್ತಪ್ಪ. ಬೇಜಾರಾಗುತ್ತೆ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಜಾನಕಿ, ಆಗಿರೋದು ಒಂದೊಂದು ಸರ್ತಿ ಎಡವಟ್ಟುಗಳು ಆಗುತ್ತೆ ಎಂಥವ್ರಿಗೂ. ಅಲ್ಲ, ಎಡವಟ್ಟುಗಳು ಆಗುತ್ತೆ ಸರಿ, ಆದ್ರೂ ಮದುವೆ ಮನೆ ಅಂದರೆ ಗಿಜಿ ಅನ್ನೋದು ಇಷ್ಟೊತ್ತಿಗೆ ಒಂಥರ ಚೆನ್ನಾಗಿರೋದು. ಏನೋ ಮದುವೆ ಮನೆ ಎಲ್ಲ ಬರೋದು ಹೋಗೋದು, ಇಷ್ಟೊತ್ತಿಗೆ ಚಪ್ರ ಹಾಕೋದು, ಇವತ್ತೆಲ್ಲ ಬಳೆ ತೊಡ್ಸೋದು, ಅರಿಶಿನ ಶಾಸ್ತ್ರ ಮಾಡೋದು ಎಲ್ಲ ಮಾಡೋರು. ನಾನು ನಮ್ಮ ಹುಡುಗನ ಜೊತೆ ಬಟ್ಟೆನೂ ತಗೊಂಡಿದ್ದೆ. ಋತಕ್ಕನ ಮಕ್ಕಳು ಮದುವೆ ಅಂತೇಳಿ ನಮ್ಮ ಹುಡುಗನ ಜೊತೆ ಬಟ್ಟೆನೂ ತಗೊಂಡಿದ್ದೆ ನಾನು. ಎಷ್ಟೊಂದು ದಿವಸ ಆಯ್ತಪ್ಪ ಕ್ಯಾನ್ಸಲ್ ಆದ್ರೂ ಮತ್ತೆ ಮದುವೆ ಬಂದಿಲ್ವಲ್ಲ. ಎಷ್ಟೊಂದು ದಿವಸ ಆಯಿತು ಹೋಗಿ. ಇವರು ಮನೆ ಬಾಗಿಲೆಲ್ಲ ಬಿಟ್ಟು ಭಾಳ ದಿವಸ ಆಗ್ಬಿಟ್ಟು. ಏನಪ್ಪ ಎಲ್ಗ ಹೊಲ್ಟ್ರಿ ಹೊಸ ಜೋಡಿ? ಹೊಸ ಜೋಡಿ ಅಯ್ಯೋ, ನಾವೇ ಅದಕ್ಕೆ ಹೊಸ ಜೋಡಿ ಆಗ್ತೀವಪ್ಪ. ನಿಮ್ಮನ್ನೇನೋ ಹೊಸ ಜೋಡಿ ಅಂತ ಅನ್ಬೋದು. ಏನು ಅಮ್ಮನೇನಲ್ಲ, ನಿಮ್ಮನ್ನೇ ಅಂತಾರೆ. ನಿಮ್ಮದು ಇನ್ನೂ ಹೊಸ ಜೋಡಿ ಇದ್ದಂಗೆ ಐತೆ. ಏನೋ ಮಾತಾಡ್ತಾ ಇದ್ರಿ ಗಂಡ ಹೆಂಡ್ತಿ. ಏನಿಲ್ಲ ಕಣ್ಲ, ಹಿಂಗೆ ಋತು ಅಕ್ಕ ಬಂದಿಲ್ಲ ನೋಡಿ ಮದುವೆ ಕ್ಯಾನ್ಸಲ್ ಆಗಲಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಮದುವೆ ಮನೆಯೆಲ್ಲ ಗಿಜಿ ಅನ್ನೋದು. ಇಷ್ಟೊತ್ತಿಗೆ ಜನ ಎಲ್ಲ ಬಂದಿರೋರು ಎಲ್ಲ ಬಂದು ಇಷ್ಟೊತ್ತಿಗೆ ಚಪ್ರ ಗಿಪ್ರ ಹಾಕಿ ಎಲ್ಲ ಮದುವೆ ಮನೆ ತುಂಬ ಗ್ರ್ಯಾಂಡಾಗಿ ಕಾಣೋದು. ನೋಡು, ಮದುವೆ ಹತ್ರಕ್ಕೆ ಬಂದ್ರೂ ಬಿಕೋ ಅನ್ನಿಸ್ತೈತೆ ಮನೇಲಿ. ಬೀಗ ಬೇರೆ ಹಾಕೊಂಡು ಹೋಗೋರು, ಋತು ಅಕ್ಕರು ಬೇರೆ ಇಲ್ಲ, ಅದಕ್ಕೂ ಬಿಕೋ ಅಂತ ಅನ್ನಿಸ್ತೈತೆ. ತುಂಬ ಬೇಜಾರಾದಂಗೆ ಆಗ್ತೈತಿ ಇಲ್ಲಿ ಋತು ಅಕ್ಕರು ಇಲ್ಲದಕ್ಕೆ. ಎಷ್ಟೋ ಜನ ಇಲ್ಲ ಅಂತ ಅನ್ನಿಸ್ತೈತೆ ಅಲ್ವೇ. ಅದಕ್ಕೆ ನಾನು ಇವಾಗ ಏನೋ ಒಂಥರ ಯೋಚನೆ ಮಾಡ್ತಿದ್ವಿ ನಾನು ಜಾನಕಿ, ಕ್ಯಾನ್ಸಲ್ ಆಯ್ತಂತೆ. ಒಟ್ಟು ಹಿಂಗೆ ಎಡವಟ್ಟುಗಳು ಏನೇನೋ ಇರ್ತಾವಲ್ಲ, ಎಲ್ಲ ಎಡವಟ್ಟುಗಳು ಆಗಿ ಹಿಂಗೆ ಆಗ್ಬಿಟ್ಟೈತಿ. ಏನು ಮಾಡೋದು. ಸರಿಯಪ್ಪ, ಬಾ ಹೋಗೋಣ, ಹೊಲ್ತ ಕಡೆಗೆ ಹೋಗ್ತೀನಿ, ನಾನು ಬರ್ತೀನಿ. ಆಯಿತು ಹೋಗ್ರಿ, ನಾನು ಇವ್ರ ಮಂತಕ್ಕೆ ಹೋಗ್ಬೇಕು. ಗಗನನು
ಅದೃಷ್ಟ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಬತ್ತೀನಿ. ಹೇಳ್ತೀನಿ ಅದೆಲ್ಲ ಏನೇನಾಯ್ತು ಕತೆ ಅಂತೇಳಿ ಗೊತ್ತಾಗುತ್ತೆ. ನಿನ್ನ ಹತ್ರ ಏನು ಹೇಳ್ತು ಋತು ಅಕ್ಕ? ನನ್ನ ಹತ್ರ ಏನು ಹೇಳ್ತು ಅಂತಂದರೆ, ಹೇಳಪ್ಪ ಯಾಕೋ ಅವ್ರ ಅಮ್ಮನಿಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿಬಿಟ್ಟೈತೆ ಹುಡುಗನ ಅಮ್ಮನಿಗೆ, ಅದಕ್ಕೇ ನಾವು ಮದುವೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ತು. ಈ ಥರ ಹೇಳ್ತಪ್ಪ. ಗುಂಡಣ್ಣ ನಮ್ಮನ್ನು ನೋಡಿದ್ರೆ ಚೆನ್ನಾಗಿ ತಮಾಷೆ ಮಾಡುತ್ತೆ. ಮಾಡ್ತೀನಿ, ಎಲ್ಲೂ ಹೋಗೋಕ್ಕಾಗಲ್ಲ ಮನೆಯಿಂದ ಆಚೆಗೆ. ಯಾವಾಗ ಎದ್ದಾಳ್ತಾನೋ ಏನೋ ಅನಿಸುತ್ತೆ ನಮ್ಮ ಮಣಿ, ಅದಕ್ಕೆ ಎಲ್ಲೂ ಹೋಗಲ್ಲ, ಇಲ್ಲೇ ವಾಕ್ ಮಾಡ್ತೀನಿ. ಹುಡುಗರು ಮನೆ ಕಾಣಾಗಲೇ ಒಂದು ಸ್ವಲ್ಪ ನಮಗೆ ರೆಸ್ಟ್ ಅಂಬ ಸಿಗೋದು. ಯಪ್ಪ ಮಕ್ಕಳು ಸಾಕೋದು ತುಂಬ ಕಷ್ಟಪ್ಪ. ನೀನಿನ್ನೊಂದು ಸ್ವಲ್ಪ ದಿನ ನನ್ನ ಮಗಳು ದೊಡ್ಡವಳಾಗ್ಬಿಡ್ತಾಳೆ, ದೊಡ್ಡವಳಾಗ್ಬಿಟ್ರೆ ಯಾವುದು ತಲೆನೋವಿರಲ್ಲ ನನಗೆ. ಇಲ್ಲೇ ವಾಕ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದೃಷ್ಟ ಎಲ್ಲ ಹೋಗೋವಳೇನು ಬರ್ತಾಳ್ತಾಗ. ಇಬ್ಬರು ಮಲ್ಕೊಂಡವ್ರೆ ಹೆಂಗೆ ಅವನು ಗುಂಡ ಮಲ್ಕೊಂಡವ್ನು ತೀಟ್ಕೆ ಸುಬ್ಬ. ಓ ಗಗನ, ಏನು ವಾಕ್ ಮಾಡ್ತಾ ಇದೀಯಾ? ಏನು ಜನಕಿ, ಏನೋ ಮಾತಾಡೋಣ ಅಂತೇಳಿ ಬಂದೆ. ಏನಿಲ್ಲ ಗಗನ, ಸುಮ್ಮನೆ ಬಂದೆ. ಋತುವಕ್ಕರ ಮನೆ ಹತ್ರ ಬಂದ್ವಾ, ಲಾಸಿ ಬಂದ್ವಾ, ನಮ್ಮ ಮನೆಯಾಗ ನಾನು ಮಾತಾಡ್ಕೊಂಡು ಬಂದ್ವಿ. ಋತುವಕ್ಕರ ಮನೆ ಹತ್ರ ಮದುವೆ ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಜನ ಗಿಜಿ 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 ಅನ್ನೋರು, ಇವತ್ತು ಚಪ್ರ ಹಾಕೋರು, ಬಳೆ ತೊಡ್ಸೋರು, ಅರಿಶಿನ ಶಾಸ್ತ್ರ ಮಾಡೋರು. ನಾಳೆ ಆಗಲ್ಲ ಅಂತ ಎಲ್ಲ ಇವತ್ತು ಶುಕ್ರವಾರ ಇವತ್ತೇ ಮಾಡಿಬಿಡೋರು. ಎಲ್ಲ ಶಾಸ್ತ್ರಗಳು ಏನಿದೆ ಎಲ್ಲ ಮಾಡಿಬಿಡೋರು ಅಂತ ಮಾತಾಡ್ತಿದ್ವಿ. ಋತು ಹಾಕೊಂಡೆ ತಪ್ಪು ಅಂತಾಗ. ಆಗ ಅವಳ ಮಗಳು ತನ್ನಿ ಶರತ್ನ ಫಸ್ಟು ಒಂದು ಹುಡುಗನ ಜೊತೆ ಇಷ್ಟಪಡ್ತಿದ್ಲಲ್ಲ, ಆ ಹುಡುಗನ ಹತ್ರ ಏನೋ ಮಾತಾಡೋದನ್ನ ಅವನೇನೋ ನೋಡಿ ಅದು ಮದುವೆ ಕ್ಯಾನ್ಸಲ್ ಆಗಿರೋದು ಆ ವಿಷಯಕ್ಕೆ. ನಿಮ್ಮ ಹತ್ರ ಏನು ಹೇಳ್ತು? ಮದುವೆ ನನ್ನ ಹತ್ರ ಏನೋ ಅವ್ರ ಅಮ್ಮನ ಹುಡುಗನ ಅಮ್ಮನಿಗೆ ಸೀರಿಯಸ್ ಆಗೈತೆ, ಅದಕ್ಕೆ ನಾವು ಮದುವೆ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಅವ್ರ ಅಮ್ಮನಿಗೆ ತುಂಬ ಸೀರಿಯಸ್ಸು ಹುಡುಗನ ಅಮ್ಮನಿಗೆ, ಅದಕ್ಕೆ ಅವರು ಮಾಡಲ್ಲ ಅಂತಂದರು ಅಂತ ಹೇಳಿ ಏನೋ ಹೇಳ್ತು. ನಾನು ಮನೆಗೆ ಅಪ್ಪ ಫೋನ್ ಮಾಡಿತ್ತು ಬೆಳಿಗ್ಗೆ, ಹಂಗಂತ ಹೇಳಿ ಹೇಳ್ತಂತೆ. ಹಾಗಾದರೆ ಬೇರೆ ಕಾರಣ ಐತೇನು ನೋಡಮ್ಮ. ಋತು ಅಕ್ಕ ನಮ್ಮ ಹತ್ರ ಸುಳ್ಳು ಹೇಳಿರೋದ, ನಮ್ಮ ಹತ್ರನೂ ಸುಳ್ಳು ಹೇಳೈತೆ, ಗೊತ್ತಾಗಲ್ವಾ? ನಮ್ಮ ಅತ್ತೆ ನನಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳ್ತು, ಹಿಂಗೆ ಕಣಮ್ಮ ಗಗನ ಎಲ್ಲ ಹಿಂಗಾಯಿತು ಅಂತ. ಇವ್ರದೇ ತಪ್ಪು ಅಂತ ಸುಮ್ಮನಿರು. ಆ ತನ್ವಿದ ಏನೇ ಅಂದ್ರೆ ಬುಲ್ಜಂಬ. ಆ ತನ್ವಿನ ಹಂಗೇನೆ ಅಮ್ಮ ಉಬ್ಬಿಸ್ಕೊಂಡಂಗೆ ಮಾಡೈತಿ. ಮನ್ವಿತು ನಂಗಲ್ಲ. ಇದು ತನ್ವಿ ತಂದೆ ತಪ್ಪು ಅಂತ ಅದ್ರಲ್ಲ ಅಲ್ವಾ ಅದೃಷ್ಟ? ಎಷ್ಟು ಸುಳ್ಳು ಹೇಳೋದು ನೋಡಿ. ನಿಮ್ಮ ಅಮ್ಮನೂ ಹಂಗೆ ಅಂತ ಹೇಳಿಲ್ವೇ ಫೋನ್ ಮಾಡಿ? ಇವ್ರದೇ ತಪ್ಪು ಏನೋ ಸುಮ್ಮನೆ ಇಲ್ಲೊಂದೆಲ್ಲ ಗಲಾಟೆ ಮಾಡಿ ಸುಮ್ಮನೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿಲ್ವ? ಅಲ್ಲ ನೋಡ್ರು ಅಕ್ಕ, ನಮ್ಮ ಹತ್ರನೇ ಎಷ್ಟು ಸುಳ್ಳು ಹೇಳೈತೆ. ಅಲ್ಲ ನಾವು ಇಷ್ಟೊಂದೆಲ್ಲನ ವಿಶ್ವಾಸದಾಗಿದ್ದು, ಇಷ್ಟೊಂದೆಲ್ಲ ಚೆನ್ನಾಗಿದ್ದು, ಎಲ್ಲ ಚೆನ್ನಾಗಿದ್ರು ಎಷ್ಟು ಸುಳ್ಳು ಹೇಳೈತೆ ನೋಡು. ಅಲ್ಲ ಅಕ್ಕನಿಗೆ ಹಿಂಗೆ ಸುಳ್ಳು ಹೇಳೋದಕ್ಕೆ ಹೆಂಗಾದ್ರೂ ಮನ್ಸು ಬಂತು? ನಾವೆಲ್ಲ ನಮ್ಮ ಮನೇದು ಏನಿದ್ರು ಅಕ್ಕನಿಗೆಲ್ಲ ಹೇಳ್ತಿದ್ವಿ. ನಮ್ಮ ಮಾವನು ಅಷ್ಟೇ ಎಲ್ಲ ಹೇಳೋದು, ನಮ್ಮ ಋತಮ್ಮ ಅಂತ. ಆದರೆ ಇವತ್ತು ನಮ್ಮ ಕಷ್ಟಕ್ಕೆ ಆಗೈತೆ. ನಮ್ಮ ಋತು ಅಕ್ಕ ನೆನೆಸ್ಕೊಂತೀವಿ. ನಮ್ಮ ಗುಂಡಪ್ಪ ಅಂತೂ ನೆನೆಸ್ಕೊಂಡಂಗೆ ಅಂತಿರಲ್ಲ. ನನ್ನ ಕಷ್ಟಕ್ಕೆ ಆಗಿರೋದೇ ಋತು ಅಕ್ಕ ಅನಿಸುತ್ತೆ. ಋತು ಅಕ್ಕ ನನ್ನ ಕಷ್ಟಕ್ಕೆ ಆಗಿರೋದು ನೋಡು, ಅವಕ್ಕನಿಗೆ ಈ ರೀತಿ ಆಯಿತು, ನಮ್ಗೆ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗಲ್ಲ ಅಂತ ಅಂತಿತ್ತು ಮನೆಯಾಗೆ. ಅಂದರೆ ಅವ್ರದ್ದೇ ತಪ್ಪಂತೆ. ಆದರೆ ನಮ್ಮ ಹತ್ರ ಸುಳ್ಳು ಹೇಳೈತೆ ನೋಡು. ಏನು ಬಿಡು ಪಾಪ, ಅವರು ಇಂಥ ಸಮಯದಾಗ ಸುಳ್ಳು ಹೇಳ್ಬೇಕು ಅಂತ ಅನ್ಸೈತೆ. ಸುಳ್ಳು ಹೇಳೋರ ಏನು ಅವ್ರ ಮನಸ್ಸಿಗೆ ಹೆಂಗೆ ಅನ್ನಿಸ್ತಾ ಈ ರೀತಿ ಹೇಳೋರು, ಅದೇ ಏನು ಅನ್ಕೊಂತಾರೋ ಏನೋ ಅಂತ. ಆದರೆ ನಮಗೆ ವಿಷಯ ಗೊತ್ತಾಗ್ದಂಗೆ ಇರುತ್ತಾ? ಅಲ್ಲೇನೇ ನಮ್ಮ ಅತ್ತೆ ಐತೆ, ನನ್ನ ಗಂಡ ಇದ್ದಾರೆ, ನಮ್ಮ ಅಜ್ಜಿ ಐತೆ, ನಮ್ಮ ಶಾಂತಜ್ಜಿ, ಅವರೇ ನಮಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರೆ, ಎಲ್ಲ ಹಿಂಗೆ ಆಗೈತೆ ಕಣಮ್ಮ, ಮದುವೆ ಕ್ಯಾನ್ಸಲ್ ಆಗೈತೆ ಅಂತೇಳಿ ಎಲ್ಲ ಹೇಳಿದ್ರು. ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ ನೋಡಿ. ನಿಮ್ಮ ಹತ್ರನೂ ಸುಳ್ಳು ಹೇಳೈತೆ, ನಮ್ಮ ಹತ್ರನೂ ಸುಳ್ಳು ಹೇಳೈತೆ. ಏನೋ ಅವ್ರ ಮನಸ್ಸಿಗೆ ಹೆಂಗೆ ಅನ್ನಿಸ್ತೋ ಏನೋ. ಅದೇ ನಾವು ಅದಕ್ಕೆ ಸುಮ್ಕಾದ್ವಿ, ಏನಾದರೂ ಅಂತ ಅನ್ಲಿ ಅಂತ. ಅಂದರೆ ಋತು ಅಕ್ಕ ಮೊದಲಿನ ಥರ ಇಲ್ಲ ಕಣೆ. ಇಲ್ಲೇ ಆಗಲಿ ನಮ್ಮ ಮನೆ ಹತ್ರ ಬರ್ತಾನೆ ಇರಲಿಲ್ಲ. ಇವಾಗ ಇತ್ತೀಚೆಗೆ ಗೊತ್ತಾ? ಮೊದಲಿನ ಋತು ಹಾಕಲ್ಲ. ಮೊದಲು ನಮಗೆ ತುಂಬ ಸಹಾಯ ಮಾಡ್ತೀವತ್ತು ನೆನೆಸ್ಕೋಬೇಕು. ಹಿಂಗೇನ ಇದ್ದಿದ್ರೆ ಮಾಡ್ತಾ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಸಖತ್ತು ನನಗೂ ನಮ್ಮ ಗುಂಡನಿಗೂ ತುಂಬ ಸಹಾಯ ಮಾಡೈತಿ. ನಮ್ಮ ಚಿಕ್ಕಮ್ಮನ ಹತ್ರ ಅಯ್ಯ ಅನ್ಬೇಕಾದ್ರೆ ನಮಗೆ ಸಹಾಯ ಮಾಡಿರೋದೇ ನಮ್ಮ ಋತು ಅಕ್ಕ. ಮತ್ತೆ ನೆನೆಸ್ಕೋಬೇಕು. ಇವತ್ತು ಅಷ್ಟೊಂದು ಅವರು ಏನೇ ಆಗಲಿ ನೆನೆಸ್ಕೋಬೇಕು, ಯಾರು ಏನು ಮಾಡೋರು ಅದನ್ನು. ಋತು ಅಕ್ಕ ನಮ್ಮ ಹತ್ರನೂ ಸುಳ್ಳೇನೈತೆ ಫೋನ್ ಮಾಡಿ ಕೇಳೋದಕ್ಕೆ. ಅದಕ್ಕೆ ಏನೋ ಅವ್ರಿಗೆ ಬೇಜಾರಾಗೈತೇನೋ, ಹಂಗೆ ಹೇಳ್ಕೊಂಬಕ್ಕಾಗಲ್ಲ ಯಾರಿಗೆ ಆಗಲಿ. ಅದಕ್ಕೆ ಏನೋ ಒಂದು ಕಾರಣ ಇಟ್ಕೊಂಡು ಸುಳ್ಳು ಹೇಳೋರೆ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಹುಡುಗರಮ್ಮ ಚೆನ್ನಾಗಿದ್ದಾರೆ. ಸುಮ್ಮನೆ ಹುಡುಗರಮ್ಮನ ಮೇಲೆ ಹೇಳಿರೋದು ತಪ್ಪು ಋತು ಹಾಕೊಂಡು. ಆದರೆ ಅವ್ರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ಕಾಗಿ ಈ ರೀತಿ ಸುಳ್ಳು ಹೇಳೋರೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದೆ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.